ವೇಮಗಲ್ ರಾಜಕಲ್ಲಹಳ್ಳಿ ಶಾಲೆಯ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಸುವರ್ಣ ಗ್ರಾಮ ಯೋಜನೆಯ ರೀತಿಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಅಂತ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು. ತಾಲೂಕಿನ ವೇಮಗಲ್ ಹೋಬಳಿಯ ರಾಜಕಲ್ಲಹಳ್ಳಿ ಸರ್ಕಾರಿ ಶಾಲೆಯ ಶತಮಾನೋತ್ಸವ ಅಂಗವಾಗಿ ಸೋಮವಾರ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ನಡೆದ ಶತಮಾನೋತ್ಸವ ಸಂಭ್ರಮ ಗುರುವಂದನ ಹಾಗೂ ರಂಗಮಂಟಪ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಂದು ಶಾಲೆ 100 ವರ್ಷಗಳು ಪೂರೈಸುವ ಸಂದರ್ಭದ ಹಿಂದೆ ಬಹಳಷ್ಟು ಶ್ರಮ ಇರುತ್ತದೆ. ಇಲ್ಲಿಂದಲೇ ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ. ಇಂತಹ ಗ್ರಾಮವನ್ನು ಮಾದರಿ ಮಾಡಲು ಮುಂದಿನ 15 ದಿನಗಳಲ್ಲಿ ಗ್ರಾಮದಲ್ಲಿಯೇ ಸಭೆ ಮಾಡಿ ಸಮಸ್ಯೆಗಳ ಜೊತೆಗೆ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದರು. ಪ್ರತಿಯೊಂದು ಗ್ರಾಮದಲ್ಲಿಯೂ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದಾಗ ಮಾತ್ರವೇ ಆ ಗ್ರಾಮದಲ್ಲಿ ಎಲ್ಲ ಹಂತದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಕೃಷಿಗೆ ಆದ್ಯತೆ ನೀಡುವ ಸಂದರ್ಭದಲ್ಲಿ ನಾನು ಯಾವಾಗಲೂ ಮುಂದೆ ಇರ್ತೇನೆ. ಸರ್ಕಾರವೂ ಕೂಡ ಗ್ರಾಮದ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಗೋವಿಂದರಾಜು, ಜೆಡಿಎಸ್ ಮುಖಂಡ ಎಂಆರ್ ಶ್ರೀನಾಥ್, ಗ್ರಾಮದ ಅಪ್ಪಯ್ಯಣ್ಣ ಮತ್ತು ಮಂಜುನಾಥ್ ಅವರ ಕುಟುಂಬದವರು ಶಾಲೆಗೆ ರಂಗಮಂಟಪವನ್ನು ಕೊಡುಗೆಯಾಗಿ ನೀಡಿದರು. ವೇದಿಕೆಯಲ್ಲಿ ನಾಗಲಾಪುರ ಮಠದ ಶ್ರೀ ತೇಜಸಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶಿವನಾಪುರದ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು, ಬಿಇಒ ಕನ್ನಯ್ಯ, ತಾಲೂಕು ಪಂಚಾಯಿತಿ ಮುನಿಯಪ್ಪ, ಟಿಎಪಿಸಿಎಂಎಸ್ ನಿರ್ದೇಶಕ ನಾಗನಾಳ ಸೋಮಣ್ಣ, ವೇಮಗಲ್ ಸೊಸೈಟಿ ಅಧ್ಯಕ್ಷ ನಂಜುಂಡೇಗೌಡ, ಜಂಜಿಮಲೆ ರಮೇಶ್, ಮೈಲಾಂಡಹಳ್ಳಿ ಮುರಳಿ, ಜನಪನಹಳ್ಳಿ ನವೀನ್ ಜುಮಾರ್, ವೆಂಕಟರಾಮೇಗೌಡ, ಬಿಬಿಎಂಪಿ ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್, ಕುಪ್ಪಣ್ಣ, ವೆಂಕಟೇಶಪ್ಪ, ಎ ಶ್ರೀನಿವಾಸ್, ಮಹೇಶ್, ಎಂ ರವೀಂದ್ರ, ಮುತ್ತಣ್ಣ, ಲೋಕೇಶ್, ಸುರೇಶ್, ಕೆಎಸ್ ಮಂಜುನಾಥ್, ಸಿಆರ್ಪಿ ಗೋವಿಂದ ಮುಂತಾದವರು ಉಪಸ್ಥಿತರಿದ್ದರು. ಲೆಕ್ಕ ಮಾಡ್ಕೋಬೇಕು ನಾವು. ಆ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಅದನ್ನ ಮರಿದೆ ನೀವು ಈ ಜಾಗದಲ್ಲಿ ಇವತ್ತು ನಮ್ಮ ರಾಜಕೀಯದಲ್ಲಿ ಈ ಒಂದು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಕಾರ್ಯಕ್ರಮಗಳು ಮಾಡ್ತೀರಂದ್ರೆ ತುಂಬಾ ಸಂತೋಷ ಆಗಿದೆ. ಖಂಡಿತವಾಗ್ಲೂ ಶಾಲೆ, ಊರಿಗೊಂದು ಶಾಲೆ, ವಿದ್ಯಾಭ್ಯಾಸ ಮುಂದುವರಿಯೋದು ಇದಂದ್ರೆ ಯಾವತ್ತೂ ಪ್ರಾರಂಭ ಬಿಟ್ಕೊಡ್ಬಾರ್ದು. ಖಂಡಿತವಾಗ್ಲೂ ಶಾಲೆಯ ಅಭಿವೃದ್ಧಿ ವಿಷಯದಲ್ಲಿ ನಾನು SDMC ಅಧ್ಯಕ್ಷರಿಗೂ ಹೇಳ್ತೀನಿ, ಸದಸ್ಯರಿಗೂ ಹೇಳ್ತೀನಿ, ಶಿಕ್ಷಕರಿಗೂ ಎಲ್ಲರಿಗೂ ಹೇಳ್ತೀನಿ, ಈ ಶಾಲೆಯ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಇತ್ತು ಗ್ರಾಮಸ್ಥರು ಸೇರಿಕೊಂಡು ನಾವು ನಿಮ್ಮ ಜೊತೆಗಿರ್ತೀವಿ. ಖಂಡಿತವಾಗಲೂ ಶಾಲೆಯಲ್ಲಿ ನಮ್ಮ PO ಆಗಲೇ ಹೇಳಿದ್ರು, ಒಂದು ರೂಮು ಕೊರತೆ ಇದೆ, ರೂಮ್ ಬೇಕಾಗ್ತಾನೆ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆ ರೂಮನ್ನ ನಾವು ಮಾಡ್ಕೊಡ್ತೀವಿ. ಆ ಶಾಲೆಯ ಜಾಗ ಇದ್ದು ಜಾಗ ನೀವು ತೋರಿಸಿದ ರೂಮನ್ನು ಮಾಡ್ಕೊಡ್ತೀವಿ. ಪ್ಲಸ್ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ವಿಚಾರಗಳನ್ನ ಗ್ರಾಮಸ್ಥರು ಬರ್ತಾ ಹೇಳಿದ್ರು. ಖಂಡಿತವಾಗ್ಲೂ ಗ್ರಾಮದಲ್ಲಿ ನಿಮಗೆ ರೋಡ್ಸ್ ಹಾಕ್ಬೋದು, ಯಾವುದೇ ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ. ಈಗ ಆಲ್ರೆಡಿ ಈ ಹೊತ್ತಿಗೆ ನಾವು 100 ಕೋಟಿಗಳಷ್ಟು ಅನುದಾನವನ್ನ ನಮ್ಮ ಕೋಲಾರ ತಾಲೂಕಿಗೆ ತಂದಿದ್ದೀವಿ. ಯಾರಾದ್ರೂ ಕೇಳಿದ್ರು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಗೊತ್ತಿದೆ ನನಗೆ. ಅದ್ರ ಡಾಕ್ಯುಮೆಂಟ್ಸ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಯಾವತ್ತು ಕೇಳಿದ್ರೆ ಅವ್ರ ಮನೆಗೆ ಪೋಸ್ಟ್ ಮಾಡಬೇಕು, ರಿಜಿಸ್ಟರ್ ಪೋಸ್ಟ್ ಅಂತ ಇಟ್ಕೊಂಡಿದ್ದೀನಿ ಡಾಕ್ಯುಮೆಂಟ್ಸ್ ಅನ್ನ. ಅದು 100 ಕೋಟಿವರೆಗೂ ಅನುದಾನವನ್ನು ತಂದಿದ್ದೀವಿ. ಎಲ್ಲ ಇನ್ನ ಕೆಲಸಗಳು ಪ್ರಾರಂಭಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ರಾಜಕಲ್ಲಹಳ್ಳಿನಲ್ಲಿ ಇವತ್ತು ಏನು 100 ವರ್ಷಗಳ ಆಗಿದೆ ಶಾಲೆಯ ಅಭಿವೃದ್ಧಿಯಾಗಿ 100 ವರ್ಷಗಳಾಗಿದೆ ಅಂದ್ರೆ ಈ ಒಂದು ಗ್ರಾಮವನ್ನ ಒಂದು ಸುವರ್ಣ ಗ್ರಾಮವನ್ನು ಹಾಗೆ ಇದನ್ನು ತಗೊಂಡು ಎಲ್ಲ ಅಭಿವೃದ್ಧಿ, ನೀರು, ರೋಡ್ಸ್, ವಾಟರ್ ಫಿಲ್ಟರ್ಸ್ ಆಗ್ಬೋದು, ಲೈಟಿಂಗ್ಸ್ ಆಗ್ಬೋದು, ಎಲ್ಲವನ್ನು ಈ ಗ್ರಾಮದಲ್ಲಿ 100 ವರ್ಷ ಈ ಶಾಲೆಗೆ ಆಗಿರೋದ್ರಿಂದ ಈ ಒಂದು ಊರಿಗೂ ಆ ರೀತಿಯ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋಣ. ಆ ಅಭಿವೃದ್ಧಿ ಮಾಡೋದಕ್ಕೆ ಇದೇ ಒಂದು ವಾರ 15 ದಿವಸದ ಒಳಗಡೆ ನಾನೇ ಈ ಊರಿಗೆ ಬಂದು ಒಂದು ದಿವಸ ನಾವು ಕೂತ್ಕೊಂಡು ಗ್ರಾಮಸ್ಥರು ನಾವೆಲ್ಲ ಕೂತು ಮಾತಾಡಿ ಏನು ಅಭಿವೃದ್ಧಿ ಮಾಡಬೇಕು ಊರಲ್ಲಿ ಅನ್ನೋದನ್ನ ಒನ್ ಶಾಟ್ ಆಗಿ ಒಂದೇ ಸಲ ಎಲ್ಲಾ ಕೆಲಸಗಳನ್ನು ಪ್ರಾರಂಭಿಸಿ ಈ ಗ್ರಾಮವನ್ನ ಈ 100ನೇ ವರ್ಷದ ಶಾಲೆಯ ಪ್ರಾರಂಭೋತ್ಸವದ 100 ವರ್ಷದ ಆಚರಣೆಯ ಜ್ಞಾಪಕಾರ್ಥವಾಗಿ ಊರನ್ನು ಅದೇ ರೀತಿಯಲ್ಲಿ ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ